ಬೆಂಗಳೂರಲ್ಲಿ ನಡೀತಾ ಇದ್ದಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಡಿನ್ನರ್ ಮೀಟಿಂಗ್ಗಳು ಸದ್ಯ ಬೆಳಗಾವಿಗೆ ಶಿಫ್ಟ್ ಆಗಿದೆ. ಬೆಂಗಳೂರಿನಿಂದ ಬೆಳಗಾವಿಗೆ ಡಿನ್ನರ್ ಪಾಲಿಟಿಕ್ಸ್ ಶಿಫ್ಟ್ ಆಗಿರೋದು. ನಿನ್ನೆ ಬೆಳಗಾವಿಯಲ್ಲಿ ಅಹಿಂದ ನಾಯಕರು ಒಟ್ಟು ಸೇರಿದ್ದಾರೆ. ಫಿರೋಜ್ ಸೇಠ್ ಅವರ ಮನೆಯಲ್ಲಿ ಅಹಿಂದ ನಾಯಕರು ಔತಣಕೂಟದಲ್ಲಿ ಭಾಗಿಯಾಗಿದ್ದಾರೆ. ಬೆಳಗಾವಿಯ ಟಿವಿ ಸೆಂಟರ್ನಲ್ಲಿರುವಂಥ ಫಿರೋಜ್ ಸೇಠ್ ಅವರ ಮನೆ. ಇಲ್ಲಿ ಮುಖ್ಯಮಂತ್ರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್, ಮಹದೇವಪ್ಪ, ಕೆಜೆ ಜಾರ್ಜ್, ರಹೀಂ ಖಾನ್, ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಇವರೆಲ್ಲರೂ ಕೂಡ ಔತಣಕೂಟದಲ್ಲಿ ಭಾಗಿಯಾಗಿದ್ದಾರೆ. ಅಹಿಂದ ವರ್ಗದ ನಾಯಕರು ಈ ಔತಣಕೂಟದಲ್ಲಿ ಭಾಗಿಯಾಗಿರೋದು. ಅಹಿಂದ ಸಭೆಯಲ್ಲಿ ಏನೇನು ಚರ್ಚೆಯಾಗಿದೆ ಅನ್ನುವಂಥ ಕುತೂಹಲ ಸಹಜವಾಗಿ ಮೂಡ್ತಾ ಇದೆ. ಈ ಔತಣಕೂಟದಲ್ಲಿ ಏನೇನು ಸಭೆಯಾಗಿದೆ ಅಂತ, ಚರ್ಚೆಯಾಗಿದೆ ಅಂತ. ಔತಣಕೂಟ ಮುಗಿಸಿಕೊಂಡು ಬರೋ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮೈಕ್ ಹಿಡಿಯಲಾಯಿತು. ಆದರೆ ಅವರು ಉತ್ತರ ಕೊಡಲಿಲ್ಲ, ಏನನ್ನೂ ಕೂಡ ಉತ್ತರಿಸದೆ ಹಾಗೆ ಹೋದ್ರು. ದೃಶ್ಯ ನೋಡ್ತಾ ಇದ್ದೀರಿ, ಫಿರೋಜ್ ಸೇಠ್ ಅವರ ಮನೆ. ಅಲ್ಲಿ ಔತಣಕೂಟದಲ್ಲಿ ಅಹಿಂದದ ಪ್ರಮುಖ ನಾಯಕರು ಭಾಗಿಯಾಗಿರು. ಸತೀಶ್ ಜಾರಕಿಹೊಳಿ ಸೇರಿ ಮುಖ್ಯಮಂತ್ರಿಗಳ ಜೊತೆಗೆ ಔತಣಕೂಟದಲ್ಲಿ ಬೇರೆ ಬೇರೆ ನಾಯಕರು ಭಾಗಿಯಾಗಿದ್ದಾರೆ. ಚಿಕ್ಕ ಮನೆ ಒಂದು 20 ಮಂದಿ ಬರ್ಬೋದು. ಎಲ್ಲರಿಗೂ ಹೇಳ್ತೀವಿ, ಪ್ರೀತಿಯಿಂದ ಎಲ್ಲರೂ ಬರ್ತಾರೆ, ಪ್ರತಿ ವರ್ಷ ಬರ್ತಾರೆ. ಅದರದಲ್ಲಿ ಯಾವುದು ರಾಜಕಾರಣ ಇರುವುದಿಲ್ಲ. ಮತ್ತು ಇದು ಒಂದೇ ಇಲ್ಲ, ಈಗ ಮುಖ್ಯಮಂತ್ರಿ ಸಾಹೇಬ್ದು ಆಯಿತು, ಈಗ ನೆಕ್ಸ್ಟ್ ಬ್ಯಾಚ್ ಎಲ್ಲ MLAಗಳು 5-10 ಎಲ್ಲರೂ ಫ್ರೆಂಡ್ಸ್, ಹಳೆ ಫ್ರೆಂಡ್ಸ್ಲ ಎಲ್ಲರೂ ಬರ್ತಾರೆ. ಇಲ್ಲ ಅವ್ರು ಬೇರೆ ಕಡೆ ಹೋಗ್ಯಾರ, ಕೇಳಿದ್ ನಾನು. ಅವ್ರು ಬೇರೆ ಯಾವುದು ಎಲ್ಲ ಅವ್ರಿಗೆ ಇನ್ವಿಟೇಷನ್ ಆಗಬೇಕ್ರಿ. ಯಾರಿಗೆ ಇನ್ವಿಟೇಷನ್ ಬೇಡ ನಮಗೆ ಮನೆಗೆ. ಆಲ್ ಆರ್ ವೆಲ್ಕಮ್. ಮತ್ತು ಎಲ್ಲರೂ ಬರ್ತಾರೆ. ಇಲ್ಲೇ ಪಾಲಿಟಿಕ್ಸ್ ಇಲ್ಲ, ಇಲ್ಲೇ ಬಿಟ್ಟು ಎಲ್ಲರ ಕಡೆ ಪಾಲಿಟಿಕ್ಸ್ ಆಗ್ಬೋದು. ಪ್ರೀತಿಯಿಂದ ಬರ್ತಾರೆ. ದೇ ಗಿವ್ ಅಸ್ ದಟ್ ಅಫೆಕ್ಷನ್. ಅದು ನಮ್ಮ ಸೌಭಾಗ್ಯ. ಬೇರೆ ಅದಕ್ಕಿಂತ ಹೆಚ್ಚೇನು ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಇಟ್ ಇಸ್ ಲವ್ ಅಂಡ್ ಅಫೆಕ್ಷನ್ ಫಾರ್ ಮೀ. ತಾವು ಹೆಂಗೆ ಬರ್ತೀವಿ ನಮ್ಮ ಹತ್ರ ಅವ್ರದ್ದು ಚಿಕ್ಕ ಮನೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ ಮನೆ ನೇರ ಸಂಪರ್ಕದಲ್ಲಿ. ಆನಂದ್, ಫಿರೋಜ್ ಸೇಠ್ ಅವರು ಮಾತನಾಡಿದ್ದನ್ನು ನೋಡಿದ್ವಿ, ಪ್ರತಿ ವರ್ಷ ಬರ್ತಾರೆ, ಇದರಲ್ಲೇನು ವಿಶೇಷತೆ ಇಲ್ಲ ಅಂತ. ಬಟ್ ಒಂದೇ ವರ್ಗದ ಅಂದರೆ ಅಹಿಂದ ಚಳುವಳಿ ಜೊತೆಗೆ ಗುರುತಿಸಿಕೊಂಡಂಥ ನಾಯಕರೇ ಭಾಗಿಯಾಗಿದ್ದಾರೆ. ಏನು ಚರ್ಚೆಯಾಗಿದೆ ಅನ್ನೋದು ಸಹಜವಾಗಿ ಕುತೂಹಲ ಮೂಡಿಸುತ್ತೆ. ಈಗಾಗಲೇ ಬೆಳಗಾವಿ ಅಧಿವೇಶನ ಮುಂದುವರೆದಿದೆ. ಅಧಿವೇಶನದಲ್ಲಿ ಅಹಿಂದ ನಾಯಕರಲ್ಲೂ ಕೂಡ ಒಟ್ಟಿಗೆ ಸೇರ್ತಕ್ಕಂಥ ಒಂದು ಪ್ರೊಸೆಸ್ ಕೂಡ ಕಂಟಿನ್ಯೂ ಆಗಿದೆ. ಬೆಂಗಳೂರಿನಲ್ಲಿ ಈಗಾಗಲೇ ಹಲವು ಸುತ್ತಿನ ಸಭೆಗಳನ್ನು ಕೂಡ ಅಹಿಂದ ನಾಯಕರು ಮಾಡಿದ್ದಾರೆ. ಈಗ ಬೆಳಗಾವಿಯಲ್ಲೂ ಕೂಡ ಸೇರಿದ ಅಧಿವೇಶನ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಒಟ್ಟಿಗೆ ಸೇರ್ತಕ್ಕಂಥ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಮತ್ತು ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಕೂಡ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶ ಅಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ, ಜಾರ್ಜ್, ಜಮೀರ್ ಅಹಮದ್, ಮಹದೇವಪ್ಪ ಇವರೆಲ್ಲರೂ ಕೂಡ ಸಹಜವಾಗಿ ಒಂದೇ ಗುಂಪದಲ್ಲಿ ಗುರುಸ್ಕೊಂಡಿರ್ತಕ್ಕಂಥವ್ರು. ಹಾಗಾಗಿ ಇವರೆಲ್ಲರೂ ಕೂಡ ಮುಂದಿನ ರಾಜಕಾರಣದ ಲೆಕ್ಕಾಚಾರ ಇಟ್ಕೊಂಡು ಈ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಇವರೆಲ್ಲರೂ ಕೂಡ ಸೇರಿದಾಗ ಸಹಜವಾಗಿಯೇ ರಾಜಕಾರಣದ ಬಗ್ಗೆ, ನಾಯಕತ್ವದ ಬಗ್ಗೆ ಚರ್ಚೆ ಆಗೋದು ಸಹಜ. ಆದರೆ ಎಲ್ಲರೂ ಕೂಡ ಅಹಿಂದ ನಾಯಕರೆಲ್ಲರೂ ಕೂಡ ಒಂದು ಕಡೆ ಪ್ರತ್ಯೇಕವಾಗಿ ನಿರಂತರವಾಗಿ ಸಭೆ ಮಾಡ್ತಾ ಇರತಕ್ಕಂಥದ್ದು ನಿಶ್ಚಿತವಾಗಿರುವಂಥ ಗುರಿಯನ್ನು ತಲುಪುವಂಥ ಒಂದು ಪ್ರಯತ್ನದ ಭಾಗವಾಗಿ ಈ ಎಲ್ಲ ಸರಣಿ ಸಭೆಗಳು, ಭೋಜನ ಕೂಟಗಳು ನಡೀತಾ ಇರುವಂಥದ್ದು ಅನ್ನುವಂಥ ವಿಶ್ಲೇಷಣೆ ಕೂಡ ನಡೀತಾ ಇರುವಂಥದ್ದು. ನಾವಿಲ್ಲಿ ಇನ್ನೊಂದು ವಿಚಾರವನ್ನು ಗಮನಿಸಬೇಕಾಗಿದೆ. ಸತೀಶ್ ಜಾರಕಿಹೊಳಿ ಈ ಎಲ್ಲ ಸಭೆಗಳಲ್ಲೂ ಕೂಡ ಮುಂಚೂಣಿಯಲ್ಲಿ ಇರ್ತಾರೆ. ಬೆಂಗಳೂರು ನಡೆದಂಥ ಭೋಜನ ಕೂಟದಲ್ಲೂ ಕೂಡ ಅವರು ಮುಂಚೂಣಿದ್ರು. ಅವರ ಮನೆಯಲ್ಲೇ ಹಲವು ಸುತ್ತಿನ ಸಭೆಗಳು ಕೂಡ ಈಗಾಗಲೇ ನಡೆದಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಾಗೆ ಪ್ರಮುಖ ನಾಯಕರಲ್ಲೂ ಕೂಡ ಆ ಒಂದು ಭೋಜನ ಕೂಟದಲ್ಲಿ ಭಾಗವಹಿಸಿದರು. ಈಗ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಭೋಜನ ಕೂಟದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಭಾಗವಹಿಸಿದರು ಮುಖ್ಯಮಂತ್ರಿಗಳ ಜೊತೆಗೆ. ಈ ಒಂದು ಚರ್ಚೆಯ ಸಂದರ್ಭದಲ್ಲಿ ಅಹಿಂದ ನಾಯಕತ್ವವನ್ನು ಸತೀಶ್ ಜಾರಕಿಹೊಳಿ ಕೊಡಬೇಕು ಅಂತಕ್ಕಂಥ ಚರ್ಚೆ ಮುಂದುವರೆದಿರೋ ಬೆನ್ನಲ್ಲೇ ಈ ಎಲ್ಲ ಸರಣಿ ಸಭೆಗಳಲ್ಲಿ, ಭೋಜನ ಕೂಟಗಳಲ್ಲಿ ಸತೀಶ್ ಜಾರಕಿಹೊಳಿ ಎಂಟ್ರಿ ಮತ್ತು ಅವರು ಅಲ್ಲಿ ನಿಶ್ಚಿತವಾಗಿ ಅವರು ಭಾಗವಹಿಸಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡು ಎಲ್ಲ ಸಭೆಗಳನ್ನು ಕೂಡ ಅವರು ಪಾಯಿಂಟ್ ಔಟ್ ಮಾಡಿಕೊಂಡು ಆ ಸಭೆಗಳಲ್ಲಿ ಭಾಗವಹಿಸೋದನ್ನು ಗಮನಿಸ್ತಾ ಇದ್ದರೆ ಅಹಿಂದ ನಾಯಕತ್ವಕ್ಕೆ ಬೇಕಾಗಿರ್ತಕ್ಕಂಥ ಒಂದೊಂದೇ ಮೆಟಲ್ಗಳನ್ನು ಅವರು ಹತ್ತುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಿನ್ನೆ ನಡೆದಿರ್ತಕ್ಕಂಥ ಸಭೆಯಲ್ಲೂ ಕೂಡ ಬಹಳ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಸೇರಿದಾಗೆ ಪ್ರಮುಖರೆಲ್ಲರೂ ಕೂಡ ಭಾಗವಹಿಸಿದ್ರು. ರಾಜಕಾರಣದ ಬಗ್ಗೆ ಕೂಡ ಚರ್ಚೆ ಮಾಡಿದ್ರು. ಮುಂಬರುವ ದಿನಗಳಲ್ಲಿ ಆಗಬಹುದಾಗಿರ್ತಕ್ಕಂಥ ಎಲ್ಲ ಬೆಳವಣಿಗೆ ಬಗ್ಗೆ ಕೂಡ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ರಕ್ಷತ್, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.